ಏನ್ ಸಂದೇಶ ತಂದ್ರು? ದೆಹಲಿಯಲ್ಲಿ ನಾಯಕತ್ವ ವಿಚಾರ ಚರ್ಚೆ ಆಗಿಲ್ಲ. ಸದ್ಯ ಪಂಚ ರಾಜ್ಯಗಳ ಫಲಿತಾಂಶದ ಕಡೆ ಹೈಕಮಾಂಡ್ ಗಮನ ಹರಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಾಯಕತ್ವ ಚರ್ಚೆ ಇಲ್ಲ ಅಂತ ಅಂದ ಮೇಲೆ ಬದಲಾವಣೆ ಮಾಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಸಾಧ್ಯತೆ ಇದೆ. ಬಹುಶಃ ಮಾಡಿದ್ರು ಮಾಡಬಹುದು. ಅವಕಾಶ ನೋಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಬಿಕೆ ಹರಿಪ್ರಸಾದ್ ಹೇಳಿದಾರಂತೆ. ಸಂಪುಟ ಪುನರ್ರಚನೆ ಬಗ್ಗೆ ಗ್ರೀನ್ ಸಿಗ್ನಲ್ ತಗೊಂಡು ಬನ್ನಿ, ಸಾಧ್ಯ ಆಗತ್ತೆ ಅಂತ ಹೇಳಿದಾರಂತೆ. ಸದ್ಯಕ್ಕೆ ಅಹಿಂದ ಸಮಾವೇಶಗಳಿಗೆ ಕೈ ಹಾಕಬೇಡಿ, ದಿಸ್ ಇಸ್ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಇವರು ಅಹಿಂದ ಸಮಾವೇಶ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಈ ಹಿಂದೆ ಅಹಿಂದ ಸಮಾವೇಶ ಮಾಡಕ್ಕೆ ಹೋದಾಗ ಪಕ್ಷದಲ್ಲಿ ಬಣ ರಾಜಕೀಯ ಜೋರಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭಕ್ಕೆ ಅಂದರೆ ಪಕ್ಷದ ವೇದಿಕೆ ಅಂತ ಮಾಡಬೇಡಿ ಅನ್ನುವಂಥದ್ದನ್ನು ಹೇಳಿದರು ಈ ಹಿಂದೆ. ಹಾಗಾಗಿ ಈಗ ಮತ್ತೆ ಅಹಿಂದ ಸಮಾವೇಶದ ಮಾತು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಅದನ್ನು ಮಾಡಬೇಡಿ ಅಂತ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಅಂತ ಹೇಳಲಾಗಿದೆ. ಅಹಿಂದ ಸಂಘಟನೆ ಇರಲಿ, ಅದರ ಸಮಾವೇಶ ಬೇಡ ಅಂತ. ಅದು ಪಕ್ಷದೊಳಗಿನ ಒಡಕನ ತೋರಿಸುತ್ತೆ ಸಮಾಜಕ್ಕೆ ಅನ್ನೋ ಅರ್ಥದಲ್ಲಿ. ಸಮಾವೇಶ ಮಾಡಿದ್ರೆ ಬೇರೆ ಸಂದೇಶ ರವಾನೆ ಆಗಲಿದೆ ಅಂತ ಹೈಕಮಾಂಡ್ಗೆ ಅನಿಸಿದೆಯಂತೆ. ತಾಳ್ಮೆಯಿಂದ ತಂತ್ರ ರೂಪಿಸೋದಕ್ಕೆ ಬಿಕೆ ಹರಿಪ್ರಸಾದ್ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದಾವಣ ನಡೀತಾನೆ ಇರುತ್ತೆ. ಇದೀಗ ಪಟ್ಟದ ಗುದ್ದಾಟದ ಕಾವಿನ ನಡುವೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ವಿಧಾನ ಪರಿಷತ್ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಸಿಎಂಗೆ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಆ ಸಂದೇಶ ಏನು ನೋಡೋಣ ಇಂದಿನ ರಾಜಕೀಯ ಎಳೆ ಎಳೆಯಾಗಿ ಕಾರ್ಯಕ್ರಮದಲ್ಲಿ. ಬೈ ಎಲೆಕ್ಷನ್ ದಂಗಲ್ ಬಡಿ ದೆಹಲಿಯಿಂದ ಬಂದ ಹೈಕಮಾಂಡ್ ಸಂದೇಶ. ಬಿಕೆ ಹರಿಪ್ರಸಾದ್ ಸಿದ್ದರಾಮಯ್ಯಗೆ ಹೇಳಿದ್ದೇನು? ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಗುದ್ದಾಟ ಕಾವೇರಿದೆ. ಮತ್ತೊಂದೆಡೆ ಸಚಿವಗಿರಿಗಾಗಿ ಸೀನಿಯರ್ ಶಾಸಕರು ದೆಹಲಿ ಕದ ತಟ್ತಾ ಇದ್ದಾರೆ. ಅಷ್ಟೇ ಯಾಕೆ, ಡಿಸಿಎಂ ಡಿಕೆಶಿ ಕೂಡ ದೆಹಲಿ ದಂಡಯಾತ್ರೆ ನಡೆಸಿ ಬಂದಿದ್ದಾರೆ. ಇಷ್ಟೆಲ್ಲದರ ನಡುವೆ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಆದರೆ ಈ ಭೇಟಿಯಲ್ಲಿ ದೆಹಲಿ ನಾಯಕರ ಸಂದೇಶವನ್ನ ಸಿಎಂಗೆ ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತೀಚೆಗೆ ದೆಹಲಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಬಿಕೆ ಹರಿಪ್ರಸಾದ್ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ನಾಯಕತ್ವ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಹರಿಪ್ರಸಾದ್ ಸೂಕ್ಷ್ಮ ಕಣ್ಣಿಟ್ಟಿದ್ದಾರೆ. ಇದೀಗ ದೆಹಲಿಯಿಂದ ಬಂದಿರುವಂತಹ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿರುವುದು ಪಕ್ಷದಲ್ಲಿ ಕುತೂಹಲ ಹೆಚ್ಚಿಸಿದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳು, ಕೇರಳ, ತಮಿಳುನಾಡು ಸೇರಿದಂತೆ ಪಂಚ ರಾಜ್ಯಗಳ ಚುನಾವಣೆಗಳ ಸಂಬಂಧ ಚರ್ಚೆ ಮಾಡಿದ್ದಾರಂತೆ. ಅಲ್ಲದೆ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂಬ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಸೇರಿದಂತೆ ಇನ್ನಿತರ ವಿಚಾರಗಳ ಸಂಬಂಧ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಇದರೊಂದಿಗೆ ಬಿಕೆ ಹರಿಪ್ರಸಾದ್ ಸಿಎಂಗಾಗಿ ಹೈಕಮಾಂಡ್ನಿಂದ ಸಂದೇಶ ತಂದಿರುವುದಂತೂ ಖಾತ್ರಿಯಾಗಿದೆ. ಆ ಸಂದೇಶವೇನು ಅನ್ನೋದನ್ನ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಸಿಎಂ ಜೊತೆ ಬಿಕೆ ಹರಿಪ್ರಸಾದ್ ನಡೆಸಿದ ಚರ್ಚೆ ಬಹಳ ಪ್ರಮುಖವಾಗುತ್ತೆ ಈ ಸಂದರ್ಭದಲ್ಲಿ ಎನ್ನಲಾಗಿದೆ. ಏನಂತ ಚರ್ಚೆ ನಡೆಸಿದ್ರು ಹಾಗಾದ್ರೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟದ ಗುದ್ದಾಟ. ಮೇಲ್ನೋಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲ, ಏನೂ ಇಲ್ಲ, ಚೇಂಜ್ ಮಾಡಲ್ಲ, ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಒಳಗಿಂದೊಳಗೆ ಪಟ್ಟದ ಗುದ್ದಾಟ ಜೋರಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಸಚಿವ ಸಂಪುಟ ಪುನರ್ರಚನೆಗೆ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಅದು ಒಂದು ರಾಜಕೀಯ ದಾಳನೆ, ಅದು ರಾಜಕೀಯ ಪಟ್ಟೆ ಅದು. ಇನ್ನು ಕಾಂಗ್ರೆಸ್ ಸೀನಿಯರ್ ಶಾಸಕರು ದೆಹಲಿ ದಂಡಯಾತ್ರೆ ಅಂತೂ ಮಾಡಿದ್ರು. ಅಲ್ಲಿ ಏನು ಮಾತಾಡಿದ್ರು ಸುರ್ಜೇವಾಲಾ ಜೊತೆ ಅನ್ನುವಂಥದ್ದು. ಡಿಕೆಶಿ ಬಣದ ನಂತರದಲ್ಲಿ ಸಿಎಂ ಬಣದ ಹಿರಿಯ ಶಾಸಕರು, ಸಚಿವರುಗಳು ಹೋಗಿ ಡೆಲ್ಲಿಲಿ ಹೋಗಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಕೊಂಡು ಬಂದರು. ಇನ್ನು ದೆಹಲಿಯಲ್ಲಿ ಬೆಳವಣಿಗೆಗಳ ಮೇಲೆ ಏನೇನು ನಡೀತಾ ಅನ್ನೋದ್ರ ಮೇಲೆ ಸೂಕ್ಷ್ಮ ಕಣ್ಣಿಟ್ಟಿದ್ರು ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಅವರ ಈ ಭೇಟಿ ಇದೀಗ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇತ್ತೀಚೆಗೆ ದೆಹಲಿಯಲ್ಲೇ ಬಿಕೆ ಹರಿಪ್ರಸಾದ್ ಹೆಚ್ಚು ಸಕ್ರಿಯರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂಗಾಗಿ ಹೈಕಮಾಂಡ್ ಸಂದೇಶವನ್ನು ತಂದ್ರ ಬಿಕೆ ಹರಿಪ್ರಸಾದ್. ದೆಹಲಿ ಬೆಳವಣಿಗೆಗಳ ಬಗ್ಗೆ ಸಿಎಂಗೆ ಇಂಚಿಂಚು ಹರಿಪ್ರಸಾದ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ.
ಇನ್ನು ಅಹಿಂದ ನಾಯಕರ ನಡುವೆ ಗಂಭೀರ ಚರ್ಚೆ ನಡೀತಾ ಇರೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಏನ್ ಸಂದೇಶ ತಂದ್ರು? ದೆಹಲಿಯಲ್ಲಿ ನಾಯಕತ್ವ ವಿಚಾರ ಚರ್ಚೆ ಆಗಿಲ್ಲ. ಸದ್ಯ ಪಂಚರಾಜ್ಯಗಳ ಫಲಿತಾಂಶದ ಕಡೆ ಹೈಕಮಾಂಡ್ ಗಮನ ಹರಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಾಯಕತ್ವ ಚರ್ಚೆ ಇಲ್ಲ ಅಂತ ಅಂದ ಮೇಲೆ ಬದಲಾವಣೆ ಮಾಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಸಾಧ್ಯತೆ ಇದೆ. ಬಹುಶಃ ಮಾಡಿದ್ರು ಮಾಡ್ಬೋದು. ಅವಕಾಶ ನೋಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಬಿಕೆ ಹರಿಪ್ರಸಾದ್ ಹೇಳಿದಾರಂತೆ. ಸಂಪುಟ ಪುನರ್ರಚನೆ ಬಗ್ಗೆ ಗ್ರೀನ್ ಸಿಗ್ನಲ್ ತಗೊಂಡು ಬನ್ನಿ, ಸಾಧ್ಯ ಆಗತ್ತೆ ಅಂತ ಹೇಳಿದಾರಂತೆ. ಸದ್ಯಕ್ಕೆ ಅಹಿಂದ ಸಮಾವೇಶಗಳಿಗೆ ಕೈ ಹಾಕಬೇಡಿ, ದಿಸ್ ಈಸ್ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಇವರು ಅಹಿಂದ ಸಮಾವೇಶ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಈ ಹಿಂದೆ ಅಹಿಂದ ಸಮಾವೇಶ ಮಾಡಕ್ಕೆ ಹೋದಾಗ ಪಕ್ಷದಲ್ಲಿ ಬಣ ರಾಜಕೀಯ ಜೋರಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭಕ್ಕೆ ಅಂದರೆ ಪಕ್ಷದ ವೇದಿಕೆ ಅಂತ ಮಾಡಬೇಡಿ ಅನ್ನುವಂಥದ್ದನ್ನು ಹೇಳಿದರು ಈ ಹಿಂದೆ. ಹಾಗಾಗಿ ಈಗ ಮತ್ತೆ ಅಹಿಂದ ಸಮಾವೇಶದ ಮಾತು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಅದನ್ನು ಮಾಡಬೇಡಿ ಅಂತ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಅಂತ ಹೇಳಲಾಗಿದೆ. ಅಹಿಂದ ಸಂಘಟನೆ ಇರಲಿ, ಅದರ ಸಮಾವೇಶ ಬೇಡ ಅಂತ. ಅದು ಪಕ್ಷದೊಳಗಿನ ಒಡಕನ ತೋರಿಸುತ್ತೆ ಸಮಾಜಕ್ಕೆ ಅನ್ನೋ ಅರ್ಥದಲ್ಲಿ. ಸಮಾವೇಶ ಮಾಡಿದ್ರೆ ಬೇರೆ ಸಂದೇಶ ರವಾನೆ ಆಗಲಿದೆ ಅಂತ ಹೈಕಮಾಂಡ್ಗೆ ಅನಿಸಿದೆಯಂತೆ. ತಾಳ್ಮೆಯಿಂದ ತಂತ್ರ ರೂಪಿಸೋದಕ್ಕೆ ಬಿಕೆ ಹರಿಪ್ರಸಾದ್ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದಾವಣ ನಡೀತಾನೆ ಇರುತ್ತೆ. ಇದೀಗ ಪಟ್ಟದ ಗುದ್ದಾಟದ ಕಾವಿನ ನಡುವೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ವಿಧಾನ ಪರಿಷತ್ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಸಿಎಂಗೆ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಆ ಸಂದೇಶ ಏನು ನೋಡೋಣ ಇಂದಿನ ರಾಜಕೀಯ ಎಳೆ ಎಳೆಯಾಗಿ ಕಾರ್ಯಕ್ರಮದಲ್ಲಿ. ಬೈ ಎಲೆಕ್ಷನ್ ದಂಗಲ್ ಬಡಿ ದೆಹಲಿಯಿಂದ ಬಂದ ಹೈಕಮಾಂಡ್ ಸಂದೇಶ. ಬಿಕೆ ಹರಿಪ್ರಸಾದ್ ಸಿದ್ದರಾಮಯ್ಯಗೆ ಹೇಳಿದ್ದೇನು? ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಗುದ್ದಾಟ ಕಾವೇರಿದೆ. ಮತ್ತೊಂದೆಡೆ ಸಚಿವಗಿರಿಗಾಗಿ ಸೀನಿಯರ್ ಶಾಸಕರು ದೆಹಲಿ ಕದ ತಟ್ತಾ ಇದ್ದಾರೆ. ಅಷ್ಟೇ ಯಾಕೆ, ಡಿಸಿಎಂ ಡಿಕೆಶಿ ಕೂಡ ದೆಹಲಿ ದಂಡಯಾತ್ರೆ ನಡೆಸಿ ಬಂದಿದ್ದಾರೆ. ಇಷ್ಟೆಲ್ಲದರ ನಡುವೆ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಆದರೆ ಈ ಭೇಟಿಯಲ್ಲಿ ದೆಹಲಿ ನಾಯಕರ ಸಂದೇಶವನ್ನ ಸಿಎಂಗೆ ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತೀಚೆಗೆ ದೆಹಲಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಬಿಕೆ ಹರಿಪ್ರಸಾದ್ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ನಾಯಕತ್ವ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಹರಿಪ್ರಸಾದ್ ಸೂಕ್ಷ್ಮ ಕಣ್ಣಿಟ್ಟಿದ್ದಾರೆ. ಇದೀಗ ದೆಹಲಿಯಿಂದ ಬಂದಿರುವಂತಹ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿರುವುದು ಪಕ್ಷದಲ್ಲಿ ಕುತೂಹಲ ಹೆಚ್ಚಿಸಿದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳು, ಕೇರಳ, ತಮಿಳುನಾಡು ಸೇರಿದಂತೆ ಪಂಚ ರಾಜ್ಯಗಳ ಚುನಾವಣೆಗಳ ಸಂಬಂಧ ಚರ್ಚೆ ಮಾಡಿದ್ದಾರಂತೆ. ಅಲ್ಲದೆ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂಬ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಸೇರಿದಂತೆ ಇನ್ನಿತರ ವಿಚಾರಗಳ ಸಂಬಂಧ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಇದರೊಂದಿಗೆ ಬಿಕೆ ಹರಿಪ್ರಸಾದ್ ಸಿಎಂಗಾಗಿ ಹೈಕಮಾಂಡ್ನಿಂದ ಸಂದೇಶ ತಂದಿರುವುದಂತೂ ಖಾತ್ರಿಯಾಗಿದೆ. ಆ ಸಂದೇಶವೇನು ಅನ್ನೋದನ್ನ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಸಿಎಂ ಜೊತೆ ಬಿಕೆ ಹರಿಪ್ರಸಾದ್ ನಡೆಸಿದ ಚರ್ಚೆ ಬಹಳ ಪ್ರಮುಖವಾಗುತ್ತೆ ಈ ಸಂದರ್ಭದಲ್ಲಿ ಎನ್ನಲಾಗಿದೆ. ಏನಂತ ಚರ್ಚೆ ನಡೆಸಿದ್ರು ಹಾಗಾದ್ರೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟದ ಗುದ್ದಾಟ. ಮೇಲ್ನೋಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲ, ಏನೂ ಇಲ್ಲ, ಚೇಂಜ್ ಮಾಡಲ್ಲ, ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಒಳಗಿಂದೊಳಗೆ ಪಟ್ಟದ ಗುದ್ದಾಟ ಜೋರಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಸಚಿವ ಸಂಪುಟ ಪುನರ್ರಚನೆಗೆ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಅದು ಒಂದು ರಾಜಕೀಯ ದಾಳನೆ, ಅದು ರಾಜಕೀಯ ಪಟ್ಟೆ ಅದು. ಇನ್ನು ಕಾಂಗ್ರೆಸ್ ಸೀನಿಯರ್ ಶಾಸಕರು ದೆಹಲಿ ದಂಡಯಾತ್ರೆ ಅಂತೂ ಮಾಡಿದ್ರು. ಅಲ್ಲಿ ಏನು ಮಾತಾಡಿದ್ರು ಸುರ್ಜೇವಾಲಾ ಜೊತೆ ಅನ್ನುವಂಥದ್ದು. ಡಿಕೆಶಿ ಬಣದ ನಂತರದಲ್ಲಿ ಸಿಎಂ ಬಣದ ಹಿರಿಯ ಶಾಸಕರು, ಸಚಿವರುಗಳು ಹೋಗಿ ಡೆಲ್ಲಿಲಿ ಹೋಗಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಕೊಂಡು ಬಂದರು. ಇನ್ನು ದೆಹಲಿಯಲ್ಲಿ ಬೆಳವಣಿಗೆಗಳ ಮೇಲೆ ಏನೇನು ನಡೀತಾ ಅನ್ನೋದ್ರ ಮೇಲೆ ಸೂಕ್ಷ್ಮ ಕಣ್ಣಿಟ್ಟಿದ್ರು ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಅವರ ಈ ಭೇಟಿ ಇದೀಗ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇತ್ತೀಚೆಗೆ ದೆಹಲಿಯಲ್ಲೇ ಬಿಕೆ ಹರಿಪ್ರಸಾದ್ ಹೆಚ್ಚು ಸಕ್ರಿಯರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಸಿಎಂಗಾಗಿ ಹೈಕಮಾಂಡ್ ಸಂದೇಶವನ್ನ ತಂದ್ರ ಬಿಕೆ ಹರಿಪ್ರಸಾದ್. ದೆಹಲಿ ಬೆಳವಣಿಗೆಗಳ ಬಗ್ಗೆ ಸಿಎಂಗೆ ಇಂಚಿಂಚು ಹರಿಪ್ರಸಾದ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಅಹಿಂದ ನಾಯಕರ ನಡುವೆ ಗಂಭೀರ ಚರ್ಚೆ ನಡೀತಾ ಇರೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ.